ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಈ ಟೆಂಪಲ್ಗೆ ಹೋಗ್ಬೇಕಾದ್ರೆ ಅಥವಾ ದೇವ್ರ ಮನೆಗೆ ಹೋಗ್ಬೇಕಾದ್ರೆ ಜಡೆ ಎಂಡು ಹೋಗ್ಬೇಕಂತ ಹೇಳ್ತಿದ್ರು. ಮುಂಚೆ ಇರಿಟೇಟ್ ಆಗ್ತಿತ್ತು ಏನಕ್ಕೆ ಹಿಂಗೆ ಹೇಳ್ತಾರೆ ಅಂತ. ಬಟ್ ಬಿಹೈಂಡ್ ದಿಸ್ ದೆರ್ ಇಸ್ ಅ ರೀಸನ್. ಎಲ್ಲರಿಗೂ ಗೊತ್ತಿರೋ ಥರ ಸಮುದ್ರ ಮಂಥನ ನಡಿಬೇಕಾದ್ರೆ ಲಕ್ಷ್ಮೀ ದೇವಿಗಿಂತ ಮುಂಚೆ ಹುಟ್ಟಿದ್ದು ಜ್ಯೇಷ್ಠ ದೇವಿ. ಇವ್ರನ್ನ ದರಿದ್ರ ದೇವಿ ಅಂತಲೂ ಕೂಡ ಹೇಳ್ತಾರೆ. ನಾವು ಓಪನ್ ಏರಲ್ಲಿ ದೇವರಿಗೆ ಪೂಜೆ ಮಾಡೋದು ಅಥವಾ ದೇವಸ್ಥಾನಕ್ಕೆ ಎಂಟ್ರಿ ಮಾಡಿದ್ರೆ ನಾವು ನಮ್ಮ ಜೊತೆ ದರಿದ್ರ ದೇವಿನ ಇನ್ವೈಟ್ ಮಾಡಿ ಹೋಗ್ತೀವಿ ಅಂತ. ಅದೇ ನೀವು ಕೂದಲು ಎಂಡು ನೀವು ದೇವರಿಗೆ ಪೂಜೆ ಮಾಡೋದೇ ಆಗಲಿ ಆ್ಯಂಡ್ ದೇವಸ್ಥಾನಕ್ಕೆ ಹೋಗೋದೇ ಆಗಲಿ ಆದರೆ ನೀವು ಲಕ್ಷ್ಮೀ ದೇವಿ, ಸರಸ್ವತಿ ದೇವಿ ಆ್ಯಂಡ್ ಪಾರ್ವತಿ ದೇವಿನ ಇನ್ವೈಟ್ ಮಾಡಿ ಹೋಗ್ತೀರಾ ಅಂತ. ಸೊ ದಿಸ್ ಇಸ್ ವಾಟ್ ಬಿಲೀಫ್ ಇರೋದು ಇದ್ರ ಹಿಂದೆ. ಸೊ ನನಗೂ ಗೊತ್ತಿರೋದು ಇಷ್ಟೇ. ಇದು ತಿಳ್ಕೊಂಡ್ಮೇಲೆ ನಾನು ಕೂಡ ಫಾಲೋ ಮಾಡ್ತಿದ್ದೀನಿ. ದೆನ್ ಇದಾಗಿತ್ತು ನನ್ನ ಫ್ರೈಡೇ ಮಿನಿ ಬ್ಲಾಗ್. ಇದೇ ಥರ ಫ್ರೈಡೇ ನನ್ನ ಚಾನಲಲ್ಲಿ ಸ್ಪಿರಿಚುವಲ್ ಜರ್ನಿ ನಾನು ಯಾವ ಥರ ಕಂಟಿನ್ಯೂ ಮಾಡಿದೆ ಆ್ಯಂಡ್ ನಾನು ಏನು ಫಾಲೋ ಮಾಡ್ತಿದ್ದೀನಿ ಅನ್ನೋದನ್ನು ವಿಡಿಯೋ ಮಾಡಿ ತಿಳಿಸ್ತೀನಿ. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.